ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇದು ಬಂದು ನನ್ನ ಮನೆ. ಸೊ ನನ್ನ ಮನೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಫ್ರೆಂಡ್ಸ್. ಇವಾಗ ಇನ್ನೇನು ಪ್ಲಾಸ್ಟಿಂಗ್ ಸ್ಟಾರ್ಟ್ ಆಗಬೇಕು. ಬಟ್ ಅದಕ್ಕಿಂತ ಮುಂಚೆ ಒಂದು ಎಂಟಿ ಹೋಮ್ ಟೂರ್ ಕೊಡೋಣ ಅಂತ ಕೊಡ್ತಾ ಇದ್ದೀನಿ. ಮತ್ತು ನೀನು ಮಾಡಿಸು. ಯಾರು ಹೇಳಿದ್ದು? ನೀವು ಮಾಡಿಸಿ. ಇದು ಬಂದು ನಮ್ಮ ಅಡುಗೆ ಮನೆ. ಸೊ ತುಂಬ ಆಸೆ ಇದೆ, ಎಷ್ಟು ಜನ ನನಗೆ ಅಡುಗೆನೇ ಮಾಡಲ್ಲ ಅಂತ ಅಂತಿರಲ್ಲ. ಸೊ ಇನ್ನು ಮುಂದೆಯಿಂದ ಈ ಮನೆಗೆ ಬಂದಮೇಲೆ ನಾನೇ ಅಡುಗೆ ಮಾಡ್ತೀನಿ. ತುಂಬ ಆಸೆ ಇದೆ ಗೈಸ್. ಏನು ಗೊತ್ತಾ, ಅಡುಗೆ ರುಚಿಯಾಗಿ ಮಾಡ್ತೀನೋ ಇಲ್ವೋ, ಬಟ್ ನಾನೇ ಮಾಡ್ತೀನಿ. ನನ್ನ ಜವಾಬ್ದಾರಿ ಅಂತ ಒಂದಿರುತ್ತಲ್ಲ. ಸೊ ತುಂಬ ಕಾಯ್ತಾ ಇದ್ದೀನಿ ಕುತೂಹಲದಿಂದ. ಆ ಒಂದು ಟೈಮ್ ಯಾವಾಗ ಬರುತ್ತೆ, ಯಾರ ಮೇಲೂ ಡಿಪೆಂಡೆನ್ಸಿ ಇರಲ್ಲ, ಇಂಡಿಪೆಂಡೆಂಟಾಗಿ ಮಾಡಬೇಕು ಅಂತ. ಆ್ಯಂಡ್ ಡೈನಿಂಗ್ ಏರಿಯಾ ಕೂಡ 6 ಸೀಟರ್ಸ್ ಡೈನಿಂಗ್ ಏರಿಯಾ, ಆರಾಮಾಗಿ ನಾವು ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಸೊ ಇದು ಬಂದು ನನ್ನ ದೇವ್ರ ಮನೆ ಕೂಡ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಬಂದಿದೆ ಫ್ರೆಂಡ್ಸ್. ಆ್ಯಂಡ್ ಹೀಗೆ ಮುಂದೆ ಹೋದರೆ ನೀವಲ್ಲಿ ಎರಡು ಗುಂಡಿ ಥರ ಅಂದರೆ ಇದು ನೋಡ್ಬೋದು, ಈ ಕಡೆ ಆ ಕಡೆ. ಸೊ ಅದೇಂತಕ್ಕೆ ಅಂತ ಅಂದರೆ ನಾವು ಗಿಡ ನೆಟ್ಟಕ್ಕೆ ಅಂತ ಆ ಒಂದು ಸ್ಪೇಸ್ನ ಬಿಟ್ಟಿರೋದು. ಸೊ ತುಂಬ ಜನ ಹೇಳ್ಬೋದು, ಲಕ್ಷ್ಮೀರೇ ಪಾಠ ಇಡ್ಬೋದಿತ್ತಲ್ವಾ ಅಂತ. ಬಟ್ ನನಗೆ ಪಾಠಕ್ಕಿಂತ ಬದಲು ಈ ಥರ ಲ್ಯಾಂಡ್ಸ್ಕೇಪಿಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಒಂಥರ ಲುಕ್ ವೈಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಇದನ್ನು ನಮ್ಗೆ ಬೇಕಾದ್ರೆ ಆಪ್ಷನ್ ಇತ್ತು ಗೈಸ್. ಇದು ನಿಮಗೆ ಲ್ಯಾಂಡ್ಸ್ಕೇಪಿಂಗ್ ಬೇಡ ಅಂದರೆ, ಗಿಡ ನೆಟ್ಟಕ್ಕೆ ಈ ಜಾಗ ಬೇಡ ಅಂತ ಅಂದರೆ ಫುಲ್ ಕಂಪ್ಲೀಟಾಗಿ ಹಾಲ್ ಥರನೂ ಮಾಡ್ಕೋಬೋದಿತ್ತು, ಅಥವಾ ಬಾಲ್ಕನಿ ಟೈಪು ಮಾಡ್ಕೋಬೋದಿತ್ತು. ಬಟ್ ನಮಗೆ ಆ ಆಪ್ಷನ್ ಬೇಡ, ಹಾಲ್ ಸ್ಪೇಷಿಯಸ್ ಆಗಿದೆ ಸಾಕು, ಇನ್ನೆಷ್ಟು ದೊಡ್ಡ ಹಾಲ್ ಬೇಕು ಅಂತ ಅಂದ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದು ಬಂದು ಮಕ್ಕಳು ರೂಮು, ಕಿಡ್ಸ್ ಬೆಡ್ರೂಮು. ಸೊ ನಮ್ಮ ಕಣ್ಮಣಿ, ನಮ್ಮ ಲಡ್ಡು, ನಮ್ಮ ಮುದ್ದಿನ ಬಂದು ಇಲ್ಲಿ ಆಡೋಕ್ಕೆ ಚೆನ್ನಾಗಿದೆ ಒಂದು ರೂಮು. ಆ್ಯಂಡ್ ಮಾಮೂಲಿ ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಗೆಸ್ಟ್ ಬೆಡ್ರೂಮು. ಸೊ ಒಂದು 3 BHK ಮನೆ ವಿತ್ 3 ಬಾತ್ರೂಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸುಮಾರಷ್ಟು ಚೆನ್ನಾಗಿ ಹೇಳ್ತಾ ಇದ್ರಿ, ಲಕ್ಷ್ಮೀರೇ ಒಂದು ಕಾಮನ್ ಬಾತ್ರೂಮ್ ಮಾಡಬೇಕಿತ್ತು, ನಿಮ್ಮ ಅಮ್ಮ ಮನೆಗೂ ನೀವು ಮಾಡಿಲ್ಲ, ಈ ಮನೆಗೂ ಮಾಡಿಲ್ಲ, ಗೆಸ್ಟ್ ಬಂದವ್ರು ಎಲ್ಲಿ ಹೋಗ್ತಾರೆ, ನೀವು ಮಾಸ್ಟರ್ ಬೆಡ್ರೂಮಿಗೆ ಕಳಿಸ್ತೀರಾ ಅಂತ ಹೇಳಿದ್ರಿ. ನಮಗೇನಪ್ಪ ಅಂದರೆ, ಗೆಸ್ಟು ಯಾವತ್ತೂ ಒಂದು ದಿವಸ ಬರ್ತಾರೆ, ಬಂದ್ಬಿಟ್ಟು ಹೋಗ್ತಾರೆ, ಪರ್ಮನೆಂಟಾಗಿ ನಮ್ಮ ಮನೇಲಿ ಇರಲ್ಲ ಅಲ್ವಾ. ಆ್ಯಂಡ್ ಅವ್ರು ಬಂದರೂ ಕೂಡ ಹೋಗಲಿ, ಅವರು ಕಿಡ್ಸ್ ಬೆಡ್ರೂಮ್ ಇದೆ, ಗೆಸ್ಟ್ ಬೆಡ್ರೂಮ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೋಬೋದು. ಸೊ ಯಾವತ್ತೂ ಒಂದು ದಿವಸ ಬರೋಕ್ಕೆ ಅವ್ರಿಗೋಸ್ಕರ ಸಪ್ರೇಟಾಗಿ ವಾಶ್ರೂಮ್ ಮಡಗೋದು ನನಗೆ ಯಾಕೋದು ಲಾಜಿಕ್ ಅನಿಸಿಲ್ಲ. ಬಿಕಾಸ್ ಸಪ್ರೇಟಾಗಿ ವಾಶ್ರೂಮ್ ಕೂಡ ತೊಂದರೆ ಇಲ್ಲ, ಬಟ್ ದೊಡ್ಡ ಜಾಗ ಇದ್ದರೆ ಓಕೆ. ನಮಗೇನಪ್ಪ ಅಂತಂದರೆ ಸುಮ್ಮನೆ ಜಾಗ ವೇಸ್ಟ್ ಆಗಿಬಿಡುತ್ತೆ, ಬೇಡ ಬಿಡು ಅಂತ ಅಂದ್ಕೊಂಡು ನಾವು ಈ ರೀತಿ ಪ್ಲ್ಯಾನ್ ಮಾಡಿದ್ದು ಅಷ್ಟೇ. ಆ್ಯಂಡ್ ಹೊಸ ಊರಿನ ಮನೇನ ಕಟ್ಟಿದ್ದೀವಿಲ್ಲ, ಅದ್ರೂ ಕೂಡ ನೀವು ಹೇಳಿದ್ರಿ ಅಲ್ಲಿ ಕೊಟ್ಟಿಲ್ಲ ಕಾಮನ್ ಬಾತ್ರೂಮು ಅಂತ. ಸೊ ನಾವು ಅಲ್ಲಿ ಕೊಟ್ಟಿದ್ದೀವಿ ಕಾಮನ್ ಬಾತ್ರೂಮು, ಬಟ್ ಅದು ಬಂದು ಅಪ್ಸ್ಟೇರ್ಸ್ ಕೊಟ್ಟಿರೋದು, ಸೊ ದಟ್ ನಮ್ಮ ಕೆಳಗಡೆ ಇರೋ ಸ್ಪೇಸ್ ಜಾಸ್ತಿ ವೇಸ್ಟ್ ಆಗಬಾರ್ದು ಅಂತ. ಸರಿ ಅಗಸ್ತ್ಯಮ್ಮ ನೋನು ನೋನು ಸ್ನಾನ ಮಾಡ್ತೀಯಾ? ಏನು ಸರ್? ಇಲ್ಲ ಪರವಾಗಿಲ್ಲ ಬಿಡಿ, ಅವ್ರು ಅಂದರೆ ಬಂದರೆ ಅಂತ ಹೇಳ್ತಾರೆ, ಬಟ್ ನನಗೊತ್ತೇ ಬರಲ್ಲ ಅನಿಸುತ್ತೆ. ಇಲ್ಲ ಆ ಕಡೆ ಹೋಗ್ತಾರೆ ಬಿಡಿ, ನಡ್ಕೊಂಡ್ರೆ ಆ ಕಡೆ ಹೋಗ್ತಾರೆ ಬಿಡಿ, ತೊಂದರೆ ಇಲ್ಲ. ಅಲ್ಲಿ 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 ಮಣ್ಣಲ್ಲಿ ಹಾಕ್ತಾರೆ ಅದ್ರು. ರಾಣಿನೇ ಇಲ್ಲ, ಇದು ರಾಣಿ. ಹಾಂ ಸರಿ ಇಡು, ಹಾಕು ನೀನು, ಅದು ಬಂದು ತಿನ್ಕೊಳ್ತೇವೆ ಆಗುತ್ತೆ. ಏನು ಮಾಡ್ತಾರೆ ಶ್ರಮ? ರಾಣಿಗೆ ಬಿರಿಯಾನಿ ತಂದಿದ್ದೀವಿ. ಅಂದರೆ ನಾವು ನಿನ್ನೆ ಬಿರಿಯಾನಿ ಮಾಡಿದ್ವಲ್ಲ, ಸ್ವಲ್ಪ ಚಿಕನ್ ಪೀಸ್ ಮಿಕ್ಕಿತ್ತು. ಸೊ ಸ್ವಲ್ಪ ಹಸಿ ಚಿಕನ್ನು ಇತ್ತು, ಆ ಚಿಕನ್ ಹಾಕಿ, ಚಿಕನ್ ಪೀಸ್ಗಳು ಹಾಕಿ, ಅಕ್ಕ ಒಂದು ಅರ್ಧ ಲೋಟ ಅನ್ನಕ್ಕಿಟ್ಟು ಮಾಮೂಲಿ ಅರ್ಶಿನ ಎಲ್ಲ ಹಾಕ್ಬಿಟ್ಟು ಲೈಟಾಗಿ ಬಿರಿಯಾನಿ ಮಾಡಿದ್ದಾಳೆ. ಅವ್ಳು ಹೇಳಿದ್ದು ಆ್ಯಕ್ಚುಲಿ ರಾಣಿಗೆ ಮತ್ತು ಇನ್ನೊಂದು ನಾಯಿ ಇದೆ ರಾಕಿ, ಅದು ಕೊಡೋಕ್ಕೆ. ಎಲ್ಲ ಹಾಕ್ತಾರೆ, ಹಾಕ್ಬಿಡು ಪೂರ್ತಿ ಅಷ್ಟೇ ಬಿಡು. ಬಿಡು ಬಿಡು ಬಿಡು, ಹಂಗೆ ಮಾಡ್ಕೊಳ್ಬಿಡು. ರಾಣಿ ಬಂದು ತಿನ್ಕೊಳತ್ತೆ ಬಿಡು ಬಾ. ರಾಣಿ ಉಳ್ಕೊಂಡು ಬನ್ನಿ. ರಾಣಿ ಸೈಡ್ಕೋ ತಗೋ.
ನಮ್ಮ ಬಿಲ್ಡಿಂಗಲ್ಲಿ ವರ್ಕರ್ಸ್ ಇದ್ದಾರಲ್ಲ, ಕೆಲಸ ಮಾಡ್ತಾರಲ್ಲ, ಸೊ ಅವ್ರು ಸಾಕಿದ್ದು ರಾಣಿನ. ಸ್ಟಾರ್ಟಿಂಗ್ ನಮ್ಮ ಬಿಲ್ಡಿಂಗ್ ಇನ್ನೂ ಸ್ಟಾರ್ಟು ಕೂಡ ಆಗಿರಲಿಲ್ಲ, ಸೈಟ್ ಕೆಲಸನೂ ನಡೀತಾ ಇತ್ತು ಅಂತ ಅನ್ಕೋತೀನಿ, ಸೈಟ್ ಕ್ಲೀನ್ ಮಾಡೋದು ಅದು ಇದು. ಸೊ ಅವಾಗಲಿಂದನೂ ರಾಣಿ ನಮ್ಮ ಬಿಲ್ಡಿಂಗ್ ಹತ್ರನೇ ಇರೋದು. ತುಂಬಾ ಖುಷಿಯಾಗುತ್ತೆ ನೋಡೋಕ್ಕೆ. ಸೊ ಅವಾಗವಾಗ ಒಂದು ಸ್ವಲ್ಪ ರೈಸ್ ಆಗಿರಲಿ, ಬಿರಿಯಾನಿ ರೈಸ್ ಆಗಿರಲಿ, ಚಿಕನ್ನು ಅಥವಾ ಬಿಸ್ಕೆಟ್ ಇವೆಲ್ಲ ಹಾಕ್ತಾ ಇರ್ತೀವಿ. ಬಾಯ್ಲಿ ರಾಣಿ ಬಾಯ್ಲಿ, ಫಾಲೋ ಮೀ. ಬಾ ರಾಣಿ, ನಿನಗೋಸ್ಕರ ಸ್ಪೆಷಲ್ ಆಗಿ ಏನೋ ತಂದಿದ್ದೀನಿ. ಬಾಯ್ಲಿ ರಾಣಿ, ಬಾಯ್ಲಿ ರಾಣಿ, ಇಲ್ಲಿ ರಾಣಿ, ರಾಣಿ ಬಾಯ್ಲಿ. ಅಲ್ಲಿ ನೋಡಿ ಏನೈತೆ, ಬಾಯ್ಲಿ. ಇಲ್ಲಿ ಬಾ ಅಲ್ಲೋಗು, ಹೋಗು. ಏನು ರಾಣಿ ಅದು? ಏನು ನಮ್ಮ ರಾಣಿಗೆ ತಂದಿರೋದು? ಸ್ವಲ್ಪ ನೀನು ತಿನ್ನು, ಸ್ವಲ್ಪ ಇನ್ನೊಂದು ನಾಯಿಗೆ ಮಾಡ್ಕೊ, ಓಕೆನಾ? ನಿನ್ನ ಫ್ರೆಂಡ್ ಐತಲ್ಲ. ಫ್ರೆಂಡ್ಸ್, ಈ ಬೇಜಾರು ಮಾಡ್ಕೋಬೇಡಿ, ಯಾಕೆ ರಾಣಿಗೆ ಲೈಕ್ ಈ ಕಡೆ ಊಟ ಹಾಕಿದ್ದೀರಾ ಅಂತ, ಅಂದರೆ ನಮ್ಮ ಸೈಡ್ ಬಿಟ್ಟು. ಬಿಕಾಸ್ ಅಲ್ಲಿ ಫುಲ್ ಮಣ್ಣೆಲ್ಲ ಇದೆ ಆ ಕಡೆ, ಮತ್ತು ಕೆಲಸ ನಡೀತಾ ಇದೆ, ಆಗಲ್ಲ ಅಂತ ಅಂದ್ಕೊಂಡು ಇಲ್ಲಿ ಒಂದು ಕ್ಲೀನಾಗಿರೋ ಒಂದು ಚೀಲದ ಮೇಲೆ ರೈಸ್ನ ಹಾಕಿರೋದು. ಆಮೇಲೆ ಫುಲ್ ಸ್ಪೈಸಿ ರಸೆ ಗೈಸ್, ಒಂಚೂರು ಅರಿಶಿನ, ಲೈಟಾಗಿ ಅರಿಶಿನ ಹಾಕೊಳ್ಳೋ ಅಷ್ಟೇ ಅಕ್ಕ. ಲಕ್ಷಿತ್, ಸಿಂಹ ಮತ್ತೆ ಲಡ್ಡು. ಓಯ್, ಏನು ಮಾಡ್ತಾ ಇದ್ದೀರಾ ಇಬ್ರು? 3 ಜನನೂ? ಲಡ್ಡು. ಸೊ ಈ ಕ್ಲಿಪ್ಪಿಂಗ್ ನೋಡ್ಬಿಟ್ಟು ನೀವು ಅನ್ಕೋತೀರ ಫ್ರೆಂಡ್ಸ್, ಲಕ್ಷ್ಮಿ ಅವರೇ ಮಕ್ಕಳನ್ನ ಬಿಡಬೇಡಿ ಮಣ್ಣಲ್ಲಿ, ಇಟ್ಸ್ ನಾಟ್ ಗುಡ್ ಅಂತ. ಐ ನೋ ಇಟ್ ಇಸ್ ನಾಟ್ ಗುಡ್, ಬಟ್ ಏನು ಗೊತ್ತಾ, ಅವ್ರು ಯಾವಾಗಲೂ ಈ ರೀತಿ ಆಡಲ್ಲ, ಯಾವಾಗಲೂ ಒಂದು ಸತಿ ಈ ರೀತಿ ಅಣ್ಣ ತಮ್ಮದಿರೋ ಸೇರ್ಕೊಂಡು ಈ ಥರ ಆಡೋದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವೆಲ್ಲ ಈ ಥರ ಮಣ್ಣಲ್ಲಿ, ನೀರಲ್ಲಿ ಎಲ್ಲನೂ ಆಡಿದ್ದೀವಿ ಸರಿನಾ. ಬಟ್ ಇವಾಗ ನಮ್ಮ ಜನರೇಷನ್ ಮಕ್ಕಳು ಹೇಗೆ ಅಂತ ಅಂದರೆ, ಬರೀ ಫೋನು, ಟಿ ವಿ ಇದೇ ಮನೆ ಒಳಗೆ ಆಟ ಸಾಮಾನು ಇಟ್ಕೊಂಡು ಆಟ ಆಡಬೇಕು. ಸೊ ಈ ಥರ ಆಚೆ ಎಲ್ಲ ಹೋದಾಗ ಪರವಾಗಿಲ್ಲ, ಆಟ ಆಡಲಿ, ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಅಂತ ನಾನು ಫ್ರೀಯಾಗಿ ಬಿಟ್ಬಿಡ್ತೀನಿ. ಅಷ್ಟೊಂದು ನಾನು ಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲ್ಲ, ಬಟ್ ಏನಪ್ಪ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ ಅಷ್ಟೇ. ಲಡ್ಡು, ಏನು ಮಾಡ್ತಿದ್ದಿ ಮಗನೇ? ಮಣ್ಣ ಬಾಯಿಲಿ ಬೇಡ ಮಗನೇ, ಬಾಯಿಲಿ ಮಣ್ಣಲ್ಲಿ ಆಡಬಾರ್ದು. ಬಾ, ಸಾಕು ಆಡಿದ್ದು. ಬಾ ಈ ಕಡೆ ಬಾ, ಅಲ್ಲಾಡೋಣ ಬಾ, ಇಲ್ಲಿ ಬೇಡ. ಅಲ್ಲಾಡೋಣ ಬಾ. ಸೊ ಇವ್ರು 3 ಜನ ಸೇರ್ಕೊಂಡು ಆಡಿದ್ದು ಮೊನ್ನೆ ಸೈಟ್ ವಿಸಿಟ್ ಮಾಡಿದ್ವಲ್ಲ, ಆವಾಗ ಸುಮ್ಮನೆ ಅದೊಂದು ಮೆಮೊರಿಗಿರಲಿ ಅಂತ ಹಾಕಿದ್ದೀನಿ. ಆ್ಯಂಡ್ ಇವಾಗ ಲಡ್ಡು ಮಾತ್ರ ಬಂದಿದ್ದ, ಅವರಿಬ್ಬರು ಸ್ಕೂಲಿಗೆ ಹೋಗಿದ್ರು. ಸೊ ಮತ್ತೆ ಮಣ್ಣಲ್ಲಿ ಆಡ್ತೀನಿ ಅಮ್ಮ ಅಂತ ಹೇಳ್ತಿದ್ದ. ಇಲ್ಲ ಮಗನೇ ಸಾಕು ಅಂತ ಅಂದ್ಕೊಂಡು ಅವನಿಗೆ ಸ್ವಲ್ಪ ಕನ್ವಿನ್ಸ್ ಮಾಡ್ತಾ ಇದ್ದೆ. ಕೆಲವೊಂದು ಸತಿ ಬೈತೀನಿ, ಕೆಲವೊಂದು ಸತಿ ಸರಿ ಆಟ ಆಡು ಅಂತ ಬಿಡ್ತೀನಿ, ಬಟ್ ಎವ್ರಿ ಟೈಮ್ ಅಲ್ಲ, ಯಾವಾಗಲೂ ಒಂದು ಸತಿ. ಬಾ, ಅಮ್ಮ ಮನೆ ನೋಡ್ಕೊಂಡು ಬರೋಣ ಬಾ, ಹೇಗಿದೆ ಅಂತ. ಮಮ್ಮಿ ಮನೆ, ಅಮ್ಮ ಮನೆ. ಬಾ, ಲಕ್ಷಿತರ ಮನೆಗೆ ಹೋಗೋಣ ಬಾ. ಬರಲ್ವಾ ನೀನು ಲಕ್ಷಿತನ ಮನೆಗೆ? ಬಾ, ಹೋಗೋಣ ಬಾ. ಬಾರೋ ನನ್ನ ರಾಜ್ಕುಮಾರ, ಎತ್ಕೋಬೇಕಾ? ಓಕೆ ಗೈಸ್, ಈ ಒಂದು ವ್ಲಾಗ್ ತುಂಬಾ ಸಿಂಪಲ್ ಹಾಗೂ ಚಿಕ್ಕದಾಗಿ ಮಡಗಿದೆ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.